In this video, I will explain about the parallel plate capacitor. Considering a two capacitor A and B, these two capacitor are arranged in a parallel combination. ಎರಡು capacitor ನ parallel combination ನಲ್ಲಿ set ಮಾಡಿದ್ವಿ. ಇಲ್ಲಿ ನೋಡ್ರಿ ಸಿಗ್ಮಾ ಪಾಸಿಟಿವ್ ಐತಿ ಕಡೆ ನೆಗೆಟಿವ್ ಐತಿ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. Here D is the distance between the two plate capacitor ಅಂತೇಳಿ ಹೇಳ್ತೀವಿ. ಸೊ ಇಯರ್ ಇದೇನಂತ ಹೇಳ್ತೀವಿ ಅಂದರೆ ವ್ಯಾಕ್ಯೂಮ್ ಅಂತೇಳಿ ಹೇಳ್ತೀವಿ ನಾವು. ದಿಸ್ ಈಸ್ ದ ವ್ಯಾಕ್ಯೂಮ್. ಹೌದು, ವ್ಯಾಕ್ಯೂಮ್ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಪ್ರೆಸೆಂಟ್ ಇರ್ತೈತೆ ಅಂದರೆ ಇಲ್ಲಿ ಪ್ರೆಸೆಂಟ್ ಇರ್ತೈತೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತೇಳಿ ಬರ್ತೀವಿ. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 1. ಎಪ್ಸಿಲಾನ್ ನಾಟ್ ಅಂದರೆ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್, ದಿಸ್ ಒನ್. ಹೌದಾ, ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್. Electric field is equals to, ಹೌದಾ, is equals to dV divided by dr. dV ಅಂದರೆ ಪೊಟೆನ್ಷಿಯಲ್ ಎಫೆಕ್ಟ್, ಹೌದಾ, ಡಿವೈಡೆಡ್ ಬೈ dr ಅಂದರೆ ಡಿಸ್ಟೆನ್ಸ್ ಅಂತೇಳಿ ತೊಗೊತೀವಿ. ಇದನ್ನ ಏನಂತೇಳಿ ಬರಿತೀವಿ ಅಂದರೆ V ಡಿವೈಡೆಡ್ ಬೈ D ಅಂತೇಳಿ ಬರ್ಕೊತೀವಿ. V ಡಿವೈಡೆಡ್ ಬೈ D, ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಡಿಸ್ಟೆನ್ಸ್. ಹಿಯರ್ V ಈಸ್ ಈಕ್ವಲ್ಸ್ ಟು E ಇಂಟು ಡಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ದಿಸ್ ಈಸ್ ದ ಈಕ್ವೇಷನ್ ನಂಬರ್ 2. ಹೌದಾ, ವಿ ಅಂದರೆ ಏನು ಬರ್ತೈತಿ ಈಕ್ವೇಷನ್? ವಿ ಅಂದರೆ ಸಿಗ್ಮಾ ಎಪ್ಸಿಲಾನ್ ನಾಟ್ ಇಂಟು ಡಿ ಅಂತೇಳಿ ಆಗ್ತೈತಿ. ಸಿಗ್ಮಾ ಎಪ್ಸಿಲಾನ್ ನಾಟ್ ಇಂಟು ಡಿ. ಹೌದಾ, ಇಲ್ಲಿ ಸಿಗ್ಮಾ ಅಂದರೆ ಈಕ್ವೇಷನ್ ಏನಾಗ್ತೈತಿ? ಕ್ಯೂ ಡಿವೈಡೆಡ್ ಬೈ ಎ ಆಗ್ತದೆ. ಹೌದಾ, ಸಿಗ್ಮಾ ಅಂದರೆ ಏನಾಗ್ತೈತ್ರಿ? ಸಿಗ್ಮಾ ಅಂದರೆ ಕ್ಯೂ ಡಿವೈಡೆಡ್ ಬೈ ಎ. ಹೌದಾ, ಇಲ್ಲಿ ಈಗ ಏನು ಮಾಡ್ತೀವಿ ಅಂದರೆ ವಿ ಈಸ್ ಈಕ್ವಲ್ಸ್ ಟು, ಹೌದಾ, ವಿ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಅಂದ್ರೆ ಏನು ಬರ್ಕೋಬೇಕ್ರಿ ಇಲ್ಲಿ? ಸಿಗ್ಮಾ ಅಂದ್ರೆ ನೋಡ್ರಿ ಏನೈತಿ, ಸಿಗ್ಮಾ ಅಂದ್ರೆ ಏನೈತಂದ್ರೆ ಕ್ಯೂ ಬೈ ಎ, ಕ್ಯೂ ಬೈ ಎ. ಮತ್ತಿಲ್ಲಿ ಡಿ ಐತಿ, ಡಿ ಬರೀರಿ. ಎಪ್ಸಿಲಾನ್ ನಾಟ್ ಐತಿ, ಎಪ್ಸಿಲಾನ್ ನಾಟ್. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 3. ಹೌದಾ, ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ವಿ. ಹೌದಾ, ಕ್ಯೂ ಆಸ್ ಇಟ್ ಈಸ್ ಸೇಮ್. ಹೌದಾ, ವಿ ಅಂದ್ರೆ ಏನೈತಿ ಇಲ್ಲಿ? ಕ್ಯೂ ಡಿ ಡಿವೈಡೆಡ್ ಬೈ ಎ ಎಪ್ಸಿಲಾನ್ ನಾಟ್. ಕ್ಯೂ ಕ್ಯೂ ಕ್ಯಾನ್ಸಲ್. ಹೌದಾ, ಏನು ಬರ್ತೈತೆ? ಸಿ ಈಕ್ವಲ್ಸ್ ಟು ಮೇಲೆ ಬರೆದ್ರೆ ಏನಾಗ್ತೈತ್ರಿ? ನ್ಯೂಮರೇಟರ್ನಲ್ಲಿ ಬರೆದ್ರೆ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಟಿ ಅಂತೇಳಿ ಬರ್ತೀವಿ ನಾವು. ಇದು ಏನಪ್ಪ ಅಂದರೆ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್.